KGR ಮಾವಿನ ಹಣ್ಣಿನ ಮಾಲೀಕರು ಇವರು. ತಮ್ಮ ಹೆಸರು ಸರ್? ಆನಂದ್ ಬಾಬು. ಆನಂದ್ ಬಾಬು ಅಂತ. ಸರ್ ತಮ್ಮಲ್ಲಿ ಸ್ವಲ್ಪ ಇಂಟ್ರಡಕ್ಷನ್ ಕೊಡ್ತೀರಾ ಮಾವಿನ ಹಣ್ಣು? ನಮ್ಮಲ್ಲಿ ನಮ್ಮ ತೋಟದಿಂದ ನೇರವಾಗಿ ಮಾರಾಟ ರೈತರಿಂದ ಡೈರೆಕ್ಟಾಗಿ ಗ್ರಾಹಕರಿಗೆ ಬಾದಾಮಿ ಮಲ್ಗೂಬ. ರೇಟ್ ಹೇಳಬೇಕು. ಬಾದಾಮಿ 230 ರೂಪಾಯಿ. ಹಾಂ. ಮಲ್ಗೂಬ 200 ರೂಪಾಯಿ. 200 ರೂಪಾಯಿ. ಶುಗರ್ ಬೇಬಿ 200 ರೂಪಾಯಿ. ಹಾಂ. ಮಲ್ಲಿಕಾ 130 ರೂಪಾಯಿ. ಹಾಂ. ಇಮಾಮ್ ಪಸಂದ್ ಹಾಂ 250. ತೋತಾಪುರಿ 50 ರೂಪಾಯಿ. ಇಷ್ಟು ಬೇರೆ. ಅಲ್ಲೊಂದು ಬಾಕ್ಸ್ ಬಿಟ್ಬಿಟ್ರೆ ಯಾವುದನ್ನ ಇವು ಇದು 3 ಬಿಟ್ಬಿಟ್ರೆ ಇದು ಹಣ್ಣು. ಹಾಂ. ಇದು 3 kg ಬಾಕ್ಸ್ ಬಂದುಬಿಟ್ಟು 450 ರೂಪಾಯಿ. 450. ಏನು ಜಾತಿ ಇದು? ಆಲ್ಫಾನ್ಸ್. ಬಾದಾಮಿಯಲ್ಲಿ ಆಲ್ಫಾನ್ಸ್ ಅಂತಾರೆ. ಇದು ವೆರೈಟಿ ಬೇರೆ ಸ್ಟಾಕೆಲ್ಲ ಇದೆ. ತಮ್ಮ ಫೋನ್ ನಂಬರ್ ಕೊಡಲಿಲ್ಲ ನನಗೆ. 97 317 599 599 ಓಕೆ, ಥ್ಯಾಂಕ್ ಯು. ಕೊಡೋಣ ಮಾಡೋಣ. ಲಕ್ಷ್ಮೀ ಸಾಗರ ತೋಟಗಾರಿಕೆ ರೈತ ಪಾಲಕ. ಬನ್ನಿ ಎಲ್ಲರೂ ಮಾವಿನ ಹಣ್ಣು ಸೇರಿಸಿ. ಈ 10ನೇ ತಾರೀಕೆ ಲಾಸ್ಟು. ಮೇಡಮ್ ಏನೋ ಮಿಕ್ಸ್ ಇಟ್ಬಿಟ್ಟವ್ರೆ. ಏನೇನು ಮಾವಿನ ಹಣ್ಣು ಇಟ್ಟವ್ರೆ? ಇಲ್ಲ ಸರ್, ಇದು ಮೇಡಮ್ ಅವ್ರದ್ದು. ಇದು ಮ್ಯಾಂಗೋ ನಮ್ಮದು. ನಿಮ್ಮದು ಮ್ಯಾಂಗೋ? ಹಾಂ, ನಿಮ್ಮದು ಗುಲ್ಕಂದ್. ಭಾಗ್ಯಲಕ್ಷ್ಮಿ ಬೆಣ್ಣೆ ಮತ್ತು ಮಲ್ಲೇಶ್ವರಮ್ಮ. ಸ್ವಲ್ಪ ತೆಗೀರಿ, ಬರಲಿ ಸ್ಟ್ರೈಟ್ ಹೋಗ್ಬಿಟ್ಟಿದ್ದೀವಿ ಮೇಡಮ್ ನಾವು. ಆ ಥರ ಏನಿಲ್ಲ ಮೇಡಮ್ ವ್ಯಾಪಾರ ಮಾಡ್ತಾರೆ. ನೋಡಿ, ಹಣ್ಣುಗಳು ಟೇಸ್ಟ್ ಕೊಡ್ತಾರೆ. ಏನಾದ್ರು ತಿಂತವ್ರೆ. ಹೇಗಿದೆ ಸರ್ ಹಣ್ಣು? ಚೆನ್ನಾಗಿದೆಯಾ? ನೋಡಿ ಸರ್, ನೀವು ಟೇಸ್ಟ್ ಇನ್ನೂ ಹಣ್ಣಾಗಬೇಕು. ಅದು ಕಾಲಪಾಡ ಸಕ್ಕತ್ತಾಗಿ ಅಷ್ಟೇ ಸರ್. ನಿನ್ನೆ ಒಂದು ಬಾಕ್ಸ್ ಹಳುಸಿನ ಹಣ್ಣು. ಲಂಗಡಾನೈ ಏನಂತ ಜಾತಿ ಇದಪ್ಪ ಇದು? ಸಿದ್ದಳ್ಸು, ಹಳದಿ ಕಲರ್ ಸಿದ್ದಳ್ಸು. ಎಷ್ಟಿದೆ? ಹೆಂಗೆ ಇದು? ಹೆಂಗೆ ರೇಟ್ ಅದು? 50 ರೂಪಾಯಿ ಕೆಜಿ. 50 ರೂಪಾಯಿ ಕೆಜಿ ಕಾಯಿ ಉಂಡೆ. ಇದು 50 ರೂಪಾಯಿ ಡಜನ್. 50 ರೂಪಾಯಿ ಡಜನ್. ಡೈರೆಕ್ಟ್ ನಿಮ್ಮಿಂದ. ಎಷ್ಟು ಮರಗಳಿದೆ ನಿಮ್ಮಲ್ಲಿ? ಒಂದು 40. 40. ಎಲ್ಲ ಜಾತಿದು ಇದೆ? ಎಲ್ಲ ಅಂದ್ರೆ ಫುಲ್ ರೆಡ್ ಇಲ್ಲ, ಹಳದಿ ಕಲರ್, ಕೇಸರಿ ಕಲರ್ ಇದೆ. ಕೇಸರಿ ಕಲರ್, ಹಳದಿ ಕಲರ್ ಇಲ್ಲ. ನೋಡಿ ಹಲಸಿನ ಹೆಂಗಿದೆ. ಇದು ನೋಡ್ರಿ ಹೆಂಗವೆ. ಅದು ದಪ್ಪ ಬರುತ್ತೆ. ಹಳದಿ ಕಲರ್ ಏನೇನೆ ದಪ್ಪ ಬರುತ್ತೆ. ಟೇಸ್ಟ್ ಇದೆ. ಟೇಸ್ಟ್ ಬರುತ್ತೆ. ಈ ಸಲ ಫಸಲು ಕಮ್ಮಿ ಗೊತ್ತು. ಮಳೆ ಇಲ್ಲದಕ್ಕೆ ಫಸಲು ಕಮ್ಮಿ. ನಮ್ಮ ರೈತರದು ಅಂತರಾಳದ ಮಾತು ಮಾತಾಡ್ತಿದ್ದಾರೆ. ಈ ಮೇಳದ ಬಗ್ಗೆ ಮಾತಾಡ್ತಿದ್ದಾರೆ. ಮೇಳದ ಬಗ್ಗೆನೇ ಒಂದು ನಾನು ಯೂಟ್ಯೂಬ್ ಹಾಕ್ತಾ ಇದ್ದೀನಿ. ದಯವಿಟ್ಟು ಈ ಮೇಳದಲ್ಲಿ ಏನು ಕುಂದು ಕೊರತೆ ಇದೆ ಅಂತ ಹೇಳ್ತಾರೆ. ಆದರೆ ತುಂಬಾ ರಾಜಕೀಯವಾಗಿ ಮಾತಾಡಬಾರ್ದು. ರಾಜಕೀಯ ಪ್ರಶ್ನೆ ಬರಲ್ಲ, ರೈತರ ಸಮಸ್ಯೆ ಕೇಳ್ತಾ ಇದ್ದೀನಿ. ನೀವು 1000 ಸಮಸ್ಯೆ ಇರ್ಬೋದು. ಈಗ ಹೇಳು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸಮಸ್ಯೆ ಇಷ್ಟೇ. ಜಿಲ್ಲೆಗೆ ನಮ್ಮ ಈ ಸ್ಟಾಲ್ಗೆ ಏನು ಒಂದು 100 ಚಿಲ್ಲರೆ ಸಾಲ ಬೇಡ. ಈ ಮೇಳಕ್ಕೆ ಸ್ಟಾಲ್ ಕೊಟ್ಟವ್ರೆ. 100 ಚಿಲ್ಲರೆ ಕೊಟ್ಟವ್ರೆ. 100 ಚಿಲ್ಲರೆ ಕೊಟ್ಟವ್ರೆ. ಅದ್ರಲ್ಲಿ ಕೋಲಾರ ಡಿಸ್ಟಿಕ್ಕಿಗೆ ಒಂದು 60% ಕೊಟ್ಟವ್ರೆ. ಇನ್ ಮಿಕ್ಕಿದ್ಕೆ ನಮ್ ತುಮಕೂರ್ಗೆ 2 ಕೊಟ್ಟವ್ರೆ. ಇವ್ರಿಗೆ ಒಂದು ಯಾವ ಏರಿಯಾ? ರಾಮನಗರ ಕಮ್ಮಿ ಕೊಟ್ಟಿರ್ತಾರೆ. ತುಮಕೂರ್ಗೆ ನಾವು ಕೇಳೋದಿಷ್ಟೇ. ಅಲ್ಲಿ ಏನಾಗುತ್ತೆ ಗೊತ್ತಾ? ತುಮಕೂರವ್ರಿಗೆ ಜಾಸ್ತಿ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದೀರಲ್ಲ, ಅಲ್ಲಿ ಬೆಳೆಗಾರರು ಜಾಸ್ತಿ ಇದ್ದಾರೆ. ಆಮೇಲೆ ಅವ್ರದ್ದು ಎಕರೆಗಟ್ಟಲೆ ಇರುತ್ತೆ. ಅದಕ್ಕೆ ನಾವು ನಿಮ್ಮ ಇದಕ್ಕೆ ಹೇಳ್ತೀವಿ ಸರ್. ನಾವು ನೀವು ಚಿಕ್ಕ ರೈತರಿಗೆ ನಾವು ಕೊಡೋಕ್ಕಾಗಲ್ಲಪ್ಪ. ಪುಟ್ಪುಟಾಣಿ ರೈತರಿಗೆ, ದೊಡ್ಡ 10 ಎಕರೆ ಮೇಲೆ 20 ಎಕರೆ ಮೇಲೆ ಇದ್ದವ್ರು ಕೊಡ್ತೀವಿ ನಾವು. ಮಾತಾಡ್ತಾರೆ ಮಾಸ್ತಿರಿ.
ಮಾಸ್ಕೋ ತೆಗೀರಿ. ಮಾಸ್ಕ್ ತೆಗಿದೆ, ಮಾಸ್ಕ್ ಇದ್ದು ಮಾತಾಡಿದ್ರೇನೋ ಏನ್ ಪರವಾಗಿಲ್ಲ ತೆಗೀರಿ. ಹಾ. ಏ ಅಪ್ಪ ನಮ್ಮ ದೇಶ ಡೆಮಾಕ್ರಸಿ ಇದೆ ಗುರು. ಸರ್ ಹೇಳು ಹೇಗೆ ನೀವ್ ಹೇಳ ಹೇಳಿದ್ರಲ್ಲ ಸಣ್ಣ ರೈತ ಅಂದ್ಮೇಲೆ ಅವ್ನ ರೈತ ವ್ಯವಸಾಯ ಮಾಡಲ್ವಾ? ಅಮ್ಮ ಎಲ್ಲಾ ಸೈನ್ ರೈತ ನೀವು ಕೊಡ್ಬೇಕು ನಾವು ಅಂಗಡಿ. ಕೇಳಿ ಒಂದ್ 5 ನಿಮಿಷ. ನೀವು ಸಣ್ಣ ರೈತರಿಗೆ ಕೊಡಬಾರ್ದು ಅಂತ ನೀವು ಅಜೆಂಡಾ ಹೇಳ್ತೀರಾ. ನಾನು ಹೇಳ್ತಾ ಇಲ್ಲ, ನಾನು ನೀವು ಅವನಲ್ಲಿ ಪ್ರೊಡಕ್ಷನ್ ಇಲ್ಲಪ್ಪ. ಸರ್ ಇರೋದಾಗ್ಲಿ ಮಾರ್ಕೊಂಡು ಒಂದಿನಕ್ಕೆ ಹೋಯ್ತಾನೆ 50 ಹಂಗ್ ಕೊಡಕ್ಕಾಗಲ್ಲ ನಾವು. ಸರ್ ನೀವು ಹಂಗ್ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಡಿ, ನಾವೇ ಹೇಳ್ತೀವಿ ನೋಡಿ. ಆದ್ರೆ ನೀನ್ ಹೇಳಿದಾಗೆ ಒಂದ್ ನಿಮಿಷ, ಒಂದು ಡಿಸ್ಟ್ರಿಕ್ಟ್ಗೆ ಮಾಡಲ್ಲ ನೀವು, ಒಂದು ತಿಂಗಳೆಲ್ಲ ಮಾಡಲ್ಲ ನೀವು ಮೇಳನ, ಕೇವಲ 12 ದಿವಸ ಮಾಡ್ತೀರಾ. ಇದು ನಿನ್ ಮನವಿ ಯಾರಿಗೆ? MD ಗ? MD ಗೆ ಸ್ವಾಮಿ MD ಸರ್ ಸ್ವಲ್ಪ ನೋಡಿ ಇವ್ರು ಕುಂದು ಕರ್ತೆ ಬಗೆಹರಿಸಿ. ನನಗ್ ಸಿಕ್ದಂಗೆ ತುಮಕೂರಾಗ ನಾನು ಇಬ್ರೆಲ್ಲ ಬೆಳ್ದಿರೋದು. ನನಗ್ ಸಿಕ್ದಂಗೆ ಎಲ್ಲಾರ್ಗು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು 1 ತಿಂಗಳು ಮುಂಚೆಗೆ 14ನೇ ತಾರೀಕು ನೋಟಿಸ್ ಕೊಟ್ಟವ್ರೆ. ಏನಂತ? ಸ್ಟಾಲ್ ಮಾವು ಮೇಳ ಮಾಡ್ತೀವಿ ಅಂತ. 14ನೇ ತಾರೀಕು ಕೊಟ್ಬಿಟ್ಟು ಓಪನಿಂಗ್ 20ನೇ ತಾರೀಕು ಲಾಸ್ಟ್ ಡೇಟ್. 6 ದಿವಸ. 6 ದಿವಸ ಒಂದು ರೈತಂಗೆ ಯಾರು ಹೇಳಿದ್ರು? ಹೇಳೋರು ಮಾಹಿತಿ ಹೇಳೋರು ಯಾರು? ಅವಳಿಗೆ ಹೊಲ ಉಳಂಗ್ ನನಗೆ ಆಪ್ಕಾಮ್ಸ್ ಗೊತ್ತು. ನಾನು ಹೌದು, ನಿನ್ಗೆ ಹೆಂಗ್ ಗೊತ್ತಾಯ್ತು? ನೀನ್ ಅಂಗಡಿ ಇಟ್ಟಿದ್ಯಲ್ಲ ಈಗ. ಆಪ್ಕಾಮ್ಸ್ ನಾನು ಮಾಲ್ ಹಾಕ್ತೀನಿ. ಅದರಿಂದ ಪರಿಚಯ. ಆದ್ರಿಂದ ನಾನು ಕಾಯ್ಕೊಂಡ್ ಕುಂತಿದ್ದೆ, ಅದಕ್ಕೆ ಸಿಕ್ತು. ನಾನ್ ಕೇಳೋದಿಷ್ಟೇ ನೋಡ್ರಿ, ರೈತರ ಮನವಿ, ರೈತರ ಮಾನವಿ ನನ್ನ ಪರವಾಗಿ, ನಮ್ಮ ಡಿಸ್ಟಿಕ್ ಪರವಾಗಿ, ನಮ್ಮ ಹಿಂದುಳಿ ಏನು ಬರಪೀಡಿತ ಪ್ರದೇಶ ತುಮಕೂರು ಡಿಸ್ಟಿಕ್ ಅದ್ರ ಪರವಾಗಿ ಎಲ್ಲಾ ರೈತನಿಗೂ 1 ತಿಂಗಳು 1.5 ತಿಂಗಳು ಮುಂಚೆಗೆ ಮಾಹಿತಿ ಬರ್ಬೇಕು. ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ, RIVA ಗಳು ಆಯ್ತಪ್ಪ, ಎಲ್ಲಾ ಇಲಾಖೆನೂ ಕೊಡ್ತೀವಿ. ಆದ್ರೆ ಅವನು ಜಮೀನು ಅವನು ಎಷ್ಟು ಉತ್ಪತ್ತಿ ಮಾಡ್ತಾನೆ ಅದು ಬೇಕು ನನಗೆ. ಅದು ಅಲ್ಲೇ ರಿಪೋರ್ಟ್ ಬರುತ್ತೆ ಸರ್. ನೀನು 4 ಬಾರ್ ಹಾಕ್ದವನಿಗೆ ನಾವು ಕೊಡಕ್ಕಾಗಲ್ಲ. ಗಿಡ ನಾವು ನೀವು ಎಲ್ಲಾರ್ಗೂ ಇಲ್ಲಿ ಲಾಲ್ಬಾಗಲ್ ಜಾಗ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಉದ್ದೇಶ ಇಷ್ಟೇ. ನಾವು ಉದ್ದೇಶ ಏನು? ಕಾರ್ಬೈಡ್ ಮುಕ್ತ ಮಾವು 1, ರೈತರಿಂದ ನೇರ ಮಾರುಕಟ್ಟೆ 2. ರೈತರಿಗೆ ಸಣ್ಣ ರೈತ ಇದನ್ನ ಆಗ್ಬೇಕು ಅಂದ್ರೆ ದೊಡ್ಡ ರೈತನು ನೋಡಕ್ ಹೋಗ್ಬಿಡಿ, ಸಣ್ಣ ರೈತನು ಇರ್ತಾನೆ. ನಾವು ಉದ್ದೇಶ ಏನು? 12 ದಿವಸ. ಆಗ ನಾನು ಒಂದು ಹೇಳ್ತೀನಿ, ಅದಕ್ಕೆ ಇನ್ನೊಂದು ನಿಮ್ಗೊಂದು ಇದೆ ಬಗೆಹರಿಯೋದು. ಸಣ್ಣ ರೈತರು 4 ಜನ ಸೇರಿಬಿಟ್ಟು ಒಂದು ಅಂಗಡಿ ಮಾಡಿ. ಸರ್ ತಡೀರಿ ಸರ್, ಒಂದ್ ಅಂಗಡಿ ಮಾಡೋದು ಉದ್ದೇಶ ಇರ್ಲಿ. ಸಣ್ಣ ಇವಾಗ ಎಲ್ಲಾ ರೈತರಿಗೂ 10 ದಿವಸ KR ಮಾರ್ಕೆಟ್ಗೆ ಒಂದ್ ನೋಟಿಸ್ ಕೊಟ್ಬಿಟ್ಟು ತಿಂಗಳೆಲ್ಲ ವರ್ಷೆಲ್ಲ ಮಾರ್ಕೊಂಡ್ಬಿಡ್ಲಿ. ಮಾವು ಕಾರ್ಬೈಡ್ ಮುಕ್ತ ಮಾವು ಇಲ್ಲಿ ಸಿಗ್ತದೆ ಅಂದ್ಬಿಟ್ಟು ಒಂದು ನೀವೇ ಪ್ರಚಾರ ಮಾಡ್ಬಿಟ್ರೆ 12 ದಿವಸ ಮಾರ್ತಾರೆ ರೈತರು, ವರ್ಷೆಲ್ಲ ಮಾರಲ್ಲ. ಎಲ್ಲಾರು ಇದ್ದಾಗ ಇವಾಗ ಸೀಸನ್ನು ಮೇನು 1 ವಾರನೇ ಆಗ್ಲಿ, ಆ 12 ದಿವಸ ಬೇಡ, 5 ದಿವಸ ಕೊಡ್ಲಿ ರೈತರಿಗೆ. ಎಲ್ಲಾರ್ಗು ಇದು ಬೇಕು ಸ್ಟಾಲ್. ಅದು ಬಗೆಹರಿಸೋಕ್ಕೆ ನಾನಾ ಕಾರಣಗಳಿವೆ. ನಾನು ಸರ್ಕಾರ ಪರವಾಗಿ ನಾನು ಮಾತಾಡ್ತಾ ಇಲ್ಲ, ನಾನು ಹೇಳ್ತಿಲ್ಲ. ಅದು ಅಮ್ಮ ನೀವು ಮಾತಾಡಿ. ಈಗ ನೀವು ಸಣ್ಣ ರೈತರು ಅಂತ ಹೇಳಿದ್ರಲ್ಲ ಸರ್, ನಾನು ಒಬ್ಬ ರಾಮ್ಕುಮಾರ್ ಅಂತ ಹೇಳಿ, ನಾನು ಸಾಮಾಜಿಕ ರೈತ ಮತ್ತು ಸಾಮಾಜಿಕ ಹೋರಾಟಗಾರ. ರೈತ ಅಂದ್ರೆ ನೀವು ಯಾವ ಮಾನದಂಡದಲ್ಲಿ ರೈತನ ಪರಿಗಣನೆಗೆ ತಗೋತೀರಾ? ಸಮಯ ನಮ್ಗೆ ಈಗ ಸ್ಟಾಲ್ ಇಡ್ಬೇಕಂದ್ರೆ ಅವ್ನ ಕೆಪಾಸಿಟಿ ಇರ್ಬೇಕು. ನೀವು ಬರೀ ಕೆಪಾಸಿಟಿ ಅಂದ್ರೆ ಇದು ಕಮರ್ಷಿಯಲ್. ನೀವು 2 ದಿವಸ ಇಟ್ಬಿಟ್ಟು ಮಾರಾಟೋದ್ರೆ ಮತ್ತೆ ಸ್ಟಾಲ್ ಖಾಲಿ ಬಿದ್ದಿರುತ್ತೆ ನಮ್ಗೆ. ಸರ್ ಕಮರ್ಷಿಯಲ್ ಇನ್ನೊಬ್ರು ಕೊಡಿ ರೈತರಿಗೆ. ಹಂಗೆ ಕೊಡಕ್ಕಾಗಲ್ಲ. ಒಂದು ಸ್ಟಾಲ್ ಒಂದ್ಸಲ ಅಲಾಟ್ ಮಾಡಿದ್ಮೇಲೆ ಅಷ್ಟು ದಿವಸ ನೀವು ಒಬ್ಬರೇ ಕೂತ್ಕೋಬೇಕು. ನಾನು ಈ ಮೇಳದಲ್ಲಿ ನೋಡ್ತಾ ಇದ್ದೀನಿ. ಸೊ ನನ್ನ MD-ನಗೂ ಗೊತ್ತು ಈ ಸ್ಟಾಲ್ ಕೊಟ್ಟಿರ್ಲಿಲ್ಲ. ನಾನು MD ಮೇಲೆ ಗಲಾಟೆ ಮಾಡೇ ಮಾಡಿಸ್ಕೊಂಡ್ ಬಂದಿದ್ದು. ಇದು ಎಷ್ಟು ನೀವ್ ಹೇಳಿದ್ರಿ ಒಬ್ರಿಗೆ ಅಂತ? ಒಬ್ರಿಗೆ ಅಲ್ಲಪ್ಪ, ನೀನ್ ಅಷ್ಟು ದಿವಸ ನೀನ್ ಅಂಗಡಿನಲ್ಲಿ ಕೂತ್ಕೋಬೇಕು, ನೀವು ಮಾಲ್ ಹಾಕ್ಬೇಕು. ಸರ್ ಮಾಲ್ ಹಾಕ್ಬೇಕು. ಏನೇನು ಮಾಡ್ರೆ ಸರಿ ಅವರು ಕೇಳಬೇಡಿ ಸರ್. ಅವರು ಬ್ಯಾಟ್ ತಗೊಂಡವ್ರಲ್ಲಪ್ಪ, ಅವರು ತಗೊಂಡ್ಲಿ, ಅವ್ರನ್ನ ಕೇಳ್ಬೇಕು. ನಾನ್ ಮಾತಾಡಿದ್ರು ನನ್ ಕೇಳಿ, ಆಮೇಲೆ ಅವ್ರನ್ನ ಏನ್ ಆಯ್ತು. ನಮ್ಮ MD ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ನೆಕ್ಸ್ಟ್ ಇಯರ್ ಬರೀ MD-ಗಲ್ಲ, ಸರ್ಕಾರಕ್ಕೆ ಅಗ್ರಹ ಮಾಡೋದು ಏನ್ ಗೊತ್ತಾ? ರೈತರಿಂದ ಮತ್ತೆ ಉತ್ಪಾದನೆ ಮಾಡೋನ್ ರೈತ, ಗ್ರಾಹಕ ಯಾರು? ಪಬ್ಲಿಕ್ಸ್. ಅನುಕೂಲ ಮಾಡುವಂತದಕ್ಕೆ 2 ಬಾರಿ ಮಾಡಿ. ಏಪ್ರಿಲ್ ಒಂದು ತಿಂಗಳು ಮಾಡಿ, 10 ದಿವಸ ಬೇಡ, 15 ದಿವಸ ಇವಾಗ ಮಾಡಿ. ಇವಾಗ ಮುಂದಾಗ ಬರುತ್ತೆ. ನಮ್ ತುಮಕೂರು ಡಿಸ್ಟಿಕ್ 2 ತಿಂಗಳು ಲೇಟ್ ಆಗಿ, 15 ತಿಂಗಳು ಲೇಟ್ ಆಗಿ ಬರುತ್ತೆ. ಗೊತ್ತಾಯ್ತು, ಫಸಲು ಲೇಟ್ ಆಗಿ ಬರುತ್ತೆ. ಲೇಟ್ ಆಗಿ ಬರುತ್ತೆ. ಇರಪ್ಪ, ಅದರಿಂದ ನಾನು ಹೇಳ್ತಾ ಇದೀನಿ. ಏನ್ ಮಧ್ಯ ಮಾತಾಡ ಸ್ವಲ್ಪ ಶಾರ್ಟ್ ಆಗಿರ್ಬೇಕು, ಲಾಂಗ್ ಆಗುತ್ತೆ. ಶಾರ್ಟ್ ಅಲ್ಲ ಸರ್. ಅಲ್ಲಪ್ಪ ನೋಡಿ, ಅದನ್ನ 1 ಟೈಮ್ ಮಾಡೋ ಬದಲು ಲಾಲ್ಬಾಗ್ ಮೇಳನ 2 ಬಾರಿ ಮಾಡ್ಲಿ. ನೋಡಿ ಬೆಂಗಳೂರು ಗ್ರಾಮಾಂತರ ಆಯ್ತು. ನಮ್ಮ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಮಾಡ್ಲಿ.
ರಾಮನಗರ, ಮಂಡ್ಯ ಈ ಭಾಗ ಎಲ್ಲ ಫಸ್ಟ್ ಬರುತ್ತೆ. ಏಪ್ರಿಲ್ ಸ್ಟಾರ್ಟ್ ಆಯ್ತದೆ. ಇವ್ರು ಹೇಳ್ತಿರೋದು ಕ್ರಾಪು ಹಿಂದೆ ಮುಂದೆ ಹೆಚ್ಚು ಕಮ್ಮಿ ಆಗುತ್ತೆ, ಒಬ್ರು ಲೇಟಾಗಿ ಬರುತ್ತೆ, ಲೇಟಾಗಿ ಬಂದವ್ರು ಮಾಡೋಕ್ಕಾಗಲ್ಲ, ಅದಕ್ಕೆ ಡೇಟ್ ವೈಸು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ. 2 ಬಾರಿ ಮಾಡಲಿ. ಏಪ್ರಿಲ್ ಆಯ್ತು ಸ್ವಾಮಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಮಾಡ್ತಾರೆ. ಜೂನ್ನಲ್ಲಿ ಒಂದ್ಸತಿ ಮಾಡಲಿ. ದೇವ್ರೇ ಇವ್ರು ಸ್ವಲ್ಪ ನೋಡಿ ಇವರು 40 ಮರ ಇದೆ ಅಂತೆ ಹಾಕೊಂಡವ್ರು. ಇವರು ಆಪ್ಕಾಮ್ ಸಪ್ಲೈ ಮಾಡ್ತಾರಂತೆ ಇವರು, ಅಲ್ಲೇನಪ್ಪ? ಅದರಿಂದ ಇವ್ರಿಗೆ ಗೊತ್ತಾಗಿ ಇವ್ರು ಅಂಗಡಿ ಮಾಡಿರೋದು. ಪಾಪ ಗೊತ್ತಿಲ್ಲದೆ ಇರೋರ್ಗೆ ಗೊತ್ತಿಲ್ಲ, ಎಲ್ಲಾ ರೈತಂಗೂ ಮಾಹಿತಿ ಇಲ್ಲ ಸರ್. ನಾವು ಕೊಡ್ತೀವಿ, ನಾವು ಮಾಡ್ತೀವಿ, ಅದೆಲ್ಲ ಕೇಳಿದ್ರೆ ನಂಬರ್ ಬೇಕು, ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ. 888 ಹೇಳೋ ನಂಬರು. 88800 ಒಂದು ನಿಮಿಷ. 888 00 3535 4. ಹೆಸರು ತಿಮ್ರಾಜು ಸರ್. ರಾಮ್ಕುಮಾರ್ ತಮ್ಮ ನಂಬರು ಹೋರಾಟಗಾರ 82 82 96 96 14 95 35 ಸಂಪರ್ಕ ಮಾಡಿ. ಹೇಳಿದೆ ಅವರು ಮಾಸ್ ತೆಗಿರಿ ಅಂತ, ಅವೆಲ್ಲ ತೆಗೆದಿದ್ರು, ಇನ್ನೂ ಸರಿ ಮಾಸ್ ತೆಗೆದು